ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ನರ್ಸಿಂಗ್ ಅಕಾಡೆಮಿ ಚಾನಲ್. ಸ್ವಲ್ಪ ಕೆಲವು ಕಾರಣಾಂತರದಿಂದ ನಾನು ಕ್ಲಾಸ್ ಮಾಡಕ್ ಆಗಿರ್ಲಿಲ್ಲ ಮಿಡಲ್. ಐ ಆಮ್ ರಿಯಲಿ ಸಾರಿ. ಎಷ್ಟೋ ಜನ ಕಾಮೆಂಟ್ಸ್ ಕೂಡ ಮಾಡಿದ್ರಿ, ಮತ್ತೆ ಕೆಲವೊಂದು ಒಳ್ಳೆ ಕಾಮೆಂಟ್ಸ್ ಕೂಡ ಬಂದಿದ್ದಾವೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗ್ಲೂ ಹಿಂಗೆ ಇರಲಿ. ಇವಾಗ ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಅನಸ್ತೇಶಿಯಾ ಒಳಗೆ ಲಾಸ್ಟ್ ಕ್ಲಾಸ್ ಅಲ್ಲಿ 3 ಡ್ರಗ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಅವು ಯಾವ್ಯಾವ ಅಂತ ಕಾಮೆಂಟ್ಸ್ ಮೂಲಕ ನೀವೇ ಆನ್ಸರ್ ಮಾಡಿ. 4th ಡ್ರಗ್ ಯಾವುದು? ಇಟೋಮಿಡಿಯೇಟ್. ಇಟೋಮಿಡಿಯೇಟ್ ಅಂದ್ರೇನು? ಕೆಮಿಕಲಿ ಇಟ್ ಈಸ್ ಆನ್ ಮಿಡಾಜೋಲ್ ಡಿರವೇಟಿವ್. ಮಿಡಾಜೋಲ್ ಅಂದ್ರೇನು? ಸೆಡೇಷನ್. ಏನಿದು? ಮಿಡಾಜೋಲ್ ಅಂದ್ರ ಸೆಡೇಷನ್. ಇದೇನು? ಕೆಮಿಕಲಿ ಇಟ್ ಈಸ್ ಆನ್ ಮಿಡಾಜೋಲ್ ಡಿರವೇಟಿವ್. ನೆಕ್ಸ್ಟ್, ಇಟ್ ಆಲ್ಸೋ ಆಕ್ಟ್ಸ್ ಥ್ರೂ ಗಾಬಾ ರೆಸಿಪ್ಟರ್ಸ್. ಏನಾಗುತ್ತೆ ಇದು? ಗಾಬಾ ರೆಸಿಪ್ಟರ್ಸ್ ಒಳಗ ಆಕ್ಟ್ಸ್ ಅಂದ್ರೆ ಗಾಬಾ ರೆಸಿಪ್ಟರ್ ಅಂದ್ರೇನು? ಪ್ರೋಟೀನ್ ಆಕ್ಟ್ಸ್ ಆನ್ ನ್ಯೂರೋ ಟ್ರಾನ್ಸ್ಮಿಟರ್. ಪ್ರೋಟೀನ್ಸ್ ಏನ್ ಮಾಡ್ತಾವ? ನ್ಯೂರೋ ಟ್ರಾನ್ಸ್ಮಿಟರ್ ಒಳಗ ಆಕ್ಟ್ಸ್ ಮಾಡ್ತಾವ. ಅದಕ್ಕೆ ಏನಂತಾರ? ಗಾಬಾ ರಿಸಿಪ್ಟರ್ ಅಂತ ಹೇಳ್ತಾರ. ನೆಕ್ಸ್ಟ್ ಏನು? ಮಿನಿಮಲ್ ರೆಸ್ಪಿರೇಟರಿ ಡಿಪ್ರೆಷನ್. ಮಿನಿಮಲ್ ರೆಸ್ಪಿರೇಟರಿ ಡಿಪ್ರೆಷನ್ ಒಳಗೆ ಏನಾಗುತ್ತಾ? ನೋ ಹಿಸ್ಟಮೈನ್ ರಿಲೀಸ್. ಹಿಸ್ಟಮೈನ್ ಅಂದ್ರೆ ಏನು? ನ್ಯಾಚುರಲ್ ಕೆಮಿಕಲ್ ಮೆಸೆಂಜರ್ ಇನ್ ಯುವರ್ ಬಾಡಿ. ಏನಾಗ್ತೈತಿ ಇಲ್ಲಿ? ಹಿಸ್ಟಮೈನ್ ಅಂದ್ರೇನು? ನ್ಯಾಚುರಲ್ ಕೆಮಿಕಲ್ ಮೆಸೆಂಜರ್ ಇನ್ ಯುವರ್ ಬಾಡಿ. ಏನ್ ಮಾಡ್ತೈತಿ ಇದು? ಅದನ್ನ ರಿಲೀಸ್ ಮಾಡುತ್ತ. ನೆಕ್ಸ್ಟ್, ಡೋಸ್ 0.3 mg per kg. ಇಟೋಮಿಡಿಯೇಟ್ ಎಷ್ಟು ಇರ್ತೈತಿ ಡೋಸ್? 0.3 mg per kg. ನೆಕ್ಸ್ಟ್ ಏನು? ಅಡ್ವಾಂಟೇಜಸ್. ಅಡ್ವಾಂಟೇಜಸ್ ಒಳಗೆ ಏನೇನ್ ಬರ್ತಾವು? ಇಟ್ ಈಸ್ ಅ ಮೋಸ್ಟ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸ್ಟೇಬಲ್ ಏಜೆಂಟ್ ಅಮಾಂಗ್ ಆಲ್ IV ಏಜೆಂಟ್ಸ್. ಏನು? ಇಟ್ ಈಸ್ ಅ ಮೋಸ್ಟ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸ್ಟೇಬಲ್ ಏಜೆಂಟ್. ಏನ್ ಎದಕ್ಕೆ ಇದ್ ಮಾಡ್ತಾರೆ ಇದನ್ನ? ಅಮಾಂಗ್ ಆಲ್ IV ಏಜೆಂಟ್ಸ್ಗೂ ಕೂಡ ಇದನ್ನ ಡೋಸ್ ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಏನು? ರ್ಯಾಪಿಡ್ ಇಂಡಕ್ಷನ್. ಸೆಕೆಂಡ್ ಪಾಯಿಂಟ್ ಏನು? ರ್ಯಾಪಿಡ್ ಇಂಡಕ್ಷನ್. ಥರ್ಡ್, ಅಲ್ಟ್ರಾ ಶಾರ್ಟ್ ಆಕ್ಟಿಂಗ್. ಏನಾಗುತ್ತೆ ಅಡ್ವಾಂಟೇಜಸ್ ಒಳಗ? ಅಲ್ಟ್ರಾ ಶಾರ್ಟ್ ಆಕ್ಟಿಂಗ್. ಫೋರ್ತ್, ನೋ ಕಾರ್ಡಿಯೋವಾಸ್ಕ್ಯುಲರ್ ಡಿಪ್ರೆಷನ್. ಏನಿರಲ್ಲ ಇಲ್ಲಿ? ಕಾರ್ಡಿಯೋವಾಸ್ಕ್ಯುಲರ್ ಡಿಪ್ರೆಷನ್ ಇರಂಗಿಲ್ಲ. ಇದಿಷ್ಟೇನು? ಏನ್ ಹೇಳಿದ್ದೆ? ಇಟೋಮಿಡಿಯೇಟ್ ಅಂದ್ರೆ ಏನಂತ ಹೇಳಿದ್ದೆ? ಕೆಮಿಕಲಿ ಇಟ್ ಈಸ್ ಆನ್ ಮಿಡಾಜೋಲ್ ಡಿರವೇಟಿವ್. ಮಿಡಾಜೋಲ್ ಅಂದ್ರ ಸೆಡೇಷನ್. ನೆಕ್ಸ್ಟ್ ಒನ್, ಇಟ್ ಆಲ್ಸೋ ಆಕ್ಟ್ಸ್ ಥ್ರೂ ಗಾಬಾ ರೆಸಿಪ್ಟರ್ಸ್. ಗಾಬಾ ರೆಸಿಪ್ಟರ್ಸ್ ಅಂದ್ರೇನು? ಪ್ರೋಟೀನ್ ಆಕ್ಟ್ಸ್ ಆನ್ ನ್ಯೂರೋ ಟ್ರಾನ್ಸ್ಮಿಟರ್. ನೆಕ್ಸ್ಟ್, ಮಿನಿಮಲ್ ರೆಸ್ಪಿರೇಟರಿ ಡಿಪ್ರೆಷನ್ ಒಳಗೆ ಏನಾಗುತ್ತೆ ಅಂತ ಹೇಳಿದ್ದೆ? ನೋ ಹಿಸ್ಟಮೈನ್ ರಿಲೀಸ್. ಹಿಸ್ಟಮೈನ್ ಅಂದ್ರೆ ಅಂತ ಏನ್ ಹೇಳಿದ್ದೆ? ನ್ಯಾಚುರಲ್ ಕೆಮಿಕಲ್ ಮೆಸೆಂಜರ್ ಇನ್ ಯುವರ್ ಬಾಡಿ. ಇದೇನಾಗುತ್ತೆ ಇಲ್ಲಿ? ರಿಲೀಸ್ ಆಗಂಗಿಲ್ಲ. ನೆಕ್ಸ್ಟ್, ಡೋಸ್ ಎಷ್ಟು? 0.3 mg per kg. ಡೋಸ್ ಎಷ್ಟು ಇದ್ರದ್ದು? ಇಟೋಮಿಡಿಯೇಟ್ ಇಂದ 0.3 mg per kg. ಅಡ್ವಾಂಟೇಜಸ್ ಒಳಗ ಕಾರ್ಡಿಯೋವಾಸ್ಕ್ಯುಲರ್ ಸ್ಟೇಬಲ್ ಏಜೆಂಟ್ ಇನ್ IV ಏಜೆಂಟ್ಸ್, rapid induction. Third one, ultra short acting. Fourth one, no cardiovascular depression. ಇದಿಷ್ಟೇ ಏನು? ಅಡ್ವಾಂಟೇಜಸ್ ಮತ್ತೆ ಇಟೋಮಿಡಿಯೇಟ್ ಡೆಫಿನಿಷನ್. ನೆಕ್ಸ್ಟ್ ಏನ? ಡಿಸ್ಅಡ್ವಾಂಟೇಜಸ್ ಮತ್ತೆ ನೆಕ್ಸ್ಟ್ ಏನ್ ಇವಾಗ? ಡಿಸ್ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಒಳಗೆ ಏನೇನ್ ಆಗ್ತೈತಿ? ನಾಸಿಯಾ ಅಂಡ್ ವಾಮಿಟಿಂಗ್. ಫಸ್ಟ್ ಒನ್ ಏನಾಗ್ತೈತಿ ಅವರಿಗೆ? ನಾಸಿಯಾ ಅಂಡ್ ವಾಮಿಟಿಂಗ್. ಸೆಕೆಂಡ್, ಹಿಕಪ್ಸ್. ಹಿಕಪ್ಸ್ ಅಂದ್ರೆ ಏನು ಗೊತ್ತಾ? ಬಿಕ್ಕಳಿಕೆ. ಏನ್ ಬರ್ತಿರ್ತೈತಿ ಅವರಿಗೆ? ಬಿಕ್ಕಳಿಕೆ ಬರ್ತಿರ್ತೈತಿ. ಹಿಕಪ್ಸ್ ಅಂದ್ರೇನು? ಬಿಕ್ಕಳಿಕೆ. ಥರ್ಡ್ ಒನ್, ಇಂಜೆಕ್ಷನ್ ಈಸ್ ಪೇನ್ಫುಲ್. ಇಂಜೆಕ್ಷನ್ ಏನಿರ್ತೈತಿ? ಪೇನ್ಫುಲ್ ಆಗಿ ಇರ್ತೈತಿ. ಫೋರ್ತ್ ಒನ್, ಇಟ್ ಕ್ಯಾನ್ ಕಾಸ್ ವಿಟಾಮಿನ್ ಸಿ ಡೆಫಿಷಿಯನ್ಸಿ. ಏನ್ ಕಾಸ್ ಮಾಡ್ತೈತಿ ಇದು? ವಿಟಾಮಿನ್ ಸಿ. ಏನು? ಇಟ್ ಕ್ಯಾನ್ ಕಾಸ್ ವಿಟಾಮಿನ್ ಸಿ ಡೆಫಿಷಿಯನ್ಸಿ. ಫಿಫ್ತ್ ಒನ್, ಇನ್ವಾಲಂಟರಿ ಮಸ್ಕ್ಯುಲರ್ ಮೂವ್ಮೆಂಟ್. ಏನಾಗ್ತಿರ್ತೈತಿ ಇಲ್ಲಿ? ಇನ್ವಾಲಂಟರಿ ಮಸ್ಕ್ಯುಲರ್ ಮೂವ್ಮೆಂಟ್ ಕೂಡ ಆಗ್ತೈತಿ. ನೆಕ್ಸ್ಟ್ ಏನು? ಯೂಸಸ್. ಈ ಡೋಸ್ ನ ಎದಕ್ಕೆ ಯೂಸ್ ಮಾಡ್ತಾರ? ನೆಕ್ಸ್ಟ್, ಫಸ್ಟ್ ಒನ್, ಇಂಟ್ರಾವೇನಸ್ ಅನೆಸ್ಥೆಟಿಕ್ ಆಫ್ ಚಾಯ್ಸ್ ಫಾರ್ ಕಾರ್ಡಿಯಾಕ್ ಡಿಸೀಸ್ ಆರ್ ಸರ್ಜರಿ. ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತಾರ? ಇಂಟ್ರಾವೇನಸ್ ಅನೆಸ್ಥೆಟಿಕ್ ಅಂದ್ರೆ IV
ಅನಸ್ತೇಶಿಯಾ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಮತ್ತೆ ಯಾವ ಪೇಷಂಟಿಗೆ ಕಾರ್ಡಿಯಾಕ್ ಡಿಸೀಸ್ ಮತ್ತೆ ಸರ್ಜರೀಸ್ಗೆ ಇದನ್ನ ಏನ್ ಮಾಡ್ತಾರೆ, ಇಂಟರ್ಮೀಡಿಯೇಟ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು, ಅನ್ಕಾನ್ಸಿಯಸ್ನೆಸ್ ಬಿಫೋರ್ ಸರ್ಜಿಕಲ್ ಪ್ರೊಸೀಜರ್. ಬಿಫೋರ್ ಸರ್ಜಿಕಲ್ ಅಂದ್ರೆ ಆಪರೇಷನ್ ಮಾಡೋಕ್ಕೂ ಮುಂಚೆ ಏನ್ ಮಾಡ್ತಾರೆ, ಇದನ್ನ ಈ ಡೋಸ್ ನ ಅನ್ಕಾನ್ಶಿಯಸ್ ಪೇಷಂಟ್ ಅನ್ಕಾನ್ಶಿಯಸ್ ಆಗೋದಕ್ಕೆ ಇಂಟರ್ಮೀಡಿಯೇಟ್ ನ ಯೂಸ್ ಮಾಡ್ತಾರೆ. ಥರ್ಡ್ ಒನ್, ಮೇಂಟೈನ್ ಸೆಡೇಷನ್ ಫಾರ್ ಬ್ರೀಫ್ ಆಪರೇಷನ್ಸ್. ಬ್ರೀಫ್ ಅಂದ್ರೆ ಭಾಳ ಡೀಪ್ ಆಪರೇಷನ್ಸ್ಗೆ ಸೆಡೇಷನ್ ಮೇಂಟೈನ್ ಮಾಡೋದಕ್ಕೆ ಈ ಡೋಸ್ ನ ಯೂಸ್ ಮಾಡ್ತಾರೆ. ಏನೇನ್ ಹೇಳ್ತಿದ್ದೆ, ಡಿಸ್ಅಡ್ವಾಂಟೇಜಸ್ ಒಳಗೆ ಏನೇನ್ ಬರ್ತಾವು, ನಾಸಿಯಾ ಅಂಡ್ ವಾಮಿಟಿಂಗ್, ಹಿಪುಕಪ್ಸ್, ಇಂಜೆಕ್ಷನ್ ಈಸ್ ಪೇನ್ಫುಲ್, ಮತ್ತೆ ಏನಿರ್ತೈತಿ ಇದು ಏನ್ ಕಾಸ್ ಮಾಡ್ತೈತಿ, ವಿಟಮಿನ್ ಸಿ ಡೆಫಿಷಿಯನ್ಸ್ ನ ಕಾಸ್ ಮಾಡ್ತೈತಿ. ಮತ್ತ ಇನ್ವಾಲಂಟರಿ ಮಸ್ಕ್ಯುಲರ್ ಮೂವ್ಮೆಂಟ್. ಯೂಸಸ್ ಏನ್ ಎದಕ್ಕೆ ಯೂಸ್ ಮಾಡ್ತಾರ ಅಂತಂದ ಹೇಳಿದೆ, ಐ ವಿ ಏಜೆಂಟ್ಸ್ ಆಗಿ ಯಾವ ಪೇಷಂಟ್ಗೆ ಕಾರ್ಡಿಯಾಕ್ ಡಿಸೀಸ್ ಮತ್ತೆ ಸರ್ಜರೀಸ್ಗೆ ಇದನ್ನ ಯೂಸ್ ಮಾಡ್ತಾರ. ಮತ್ತೇನು, ಅನ್ಕಾನ್ಶಿಯಸ್ ಬಿಫೋರ್ ಸರ್ಜರಿ ಅಂದ್ರೆ ಆಪರೇಷನ್ ಮಾಡೋಕ್ಕೂ ಮುಂಚೆ ಪೇಷಂಟ್ ಅನ್ಕಾನ್ಶಿಯಸ್ ಆಗೋದಕ್ಕ ಈ ಡೋಸ್ ನ ಯೂಸ್ ಮಾಡ್ತಾರ. ಮತ್ತೆ ಅದಕ್ಕೆ ಯೂಸ್ ಮಾಡ್ತಾರ, ಬ್ರೀಫ್ ಆಪರೇಷನ್ಸ್. ಬ್ರೀಫ್ ಆಪರೇಷನ್ಸ್ ಗೆ ಪೇಷಂಟ್ ಸೆಡೇಷನ್ ಮೇಂಟೈನ್ ಮಾಡೋದಕ್ಕ ಇದನ್ನ ಯೂಸ್ ಮಾಡ್ತಾರೆ. ಇದಿಷ್ಟು ಏನು, ಇಟೋಮಿಡಿಯೇಟ್. ದಿಸ್ ಈಸ್ ಆಲ್ ಅಬೌಟ್ ಇಟೋಮಿಡಿಯೇಟ್. ಇಲ್ಲಿಗೆ ಐ ವಿ ಏಜೆಂಟ್ಸ್ ಕಂಪ್ಲೀಟ್ ಆದವು. 4 ಡ್ರಗ್ಸ್ ಇದ್ವು ಐ ವಿ ಏಜೆಂಟ್ಸ್ ಒಳಗ. ಐ ವಿ ಏಜೆಂಟ್ಸ್ ಲಾಸ್ಟ್ ಒನ್ ಯಾವ್ದು, ಇಟೋಮಿಡಿಯೇಟ್. ಅದನ್ನ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನ್ ಯಾವ ಬರ್ತಾವು, ಹ್ಯಾಲೋಜಿಷನ್ ಡ್ರಗ್ಸ್ ಅಂತ ಬರ್ತಾವು. ಅವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.